ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೈನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ 56% ರಿಸರ್ವೇಷನ್ ಇವತ್ತು ಕೋರ್ಟಲ್ಲಿ ಏರಿಂಗ್ ಇತ್ತಲ್ಲ, ಅದರದ್ದು ಏನು ಆರ್ಡ್ರ್ ಬಂತಂತ ನೋಡೋಣ. ಓಕೆನಾ ಫ್ರೆಂಡ್ಸ್? ನೋಡಿ, 56% ತುಂಬ ಇಂಪಾರ್ಟೆಂಟು. ಯಾಕಂದರೆ ಹೊಸ ನೇಮಕಾತಿಗಳಿಗೆ ತಡೆ ಕೊಟ್ಟಿದ್ರು, ಏನು ಹೊಸ ನೇಮಕಾತಿಗಳು ಮಾಡಬಾರ್ದು ಅಂತೇಳಿ. ಸೊ ಇವತ್ತು 56% ಕೋರ್ಟಲ್ಲಿ ಏರಿಂಗ್ ಆಗಿದೆ. ಓಕೆನಾ? ನೋಡಿ, ಏನು ಡಿಸಿಷನ್ ಬಂದಿದೆ ಅಂತ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ನೋಡಿ, AG ಅವರು ಗೌರ್ಮೆಂಟ್ ಕಡೆಯಿಂದ ಯಾರು ವಾದ ಮಂಡನೆ ಮಾಡಿದ್ರು ಅಂದರೆ AG ಅವರು, ಅಡ್ವೊಕೇಟ್ ಜನರಲ್ಲು. ಇವ್ರು ಏನು ಹೇಳಿರಂದರೆ, ಹೊಸ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ, ನ್ಯೂ ನೋಟಿಫಿಕೇಷನ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ, ಆದರೆ ಆರ್ಡರ್ ಕಾಪಿನ ಕೊಡಲ್ಲ ಅಂತ ಹೇಳಿದರು. ಆರ್ಡರ್ ಕಾಪಿ ಕೊಡಲ್ಲ, ಇದು ಆರ್ಡರ್ ಕಾಪಿನ ನಿಮ್ಮ ಆದೇಶ ಮೇರೆಗೆ ಕೊಡ್ತೀವಂತ ಈ ಥರ ಹೇಳಿದರು. ಇದಕ್ಕೆ ಕೋರ್ಟ್ ಏನು ಹೇಳಿದೆ ಅಂದರೆ, ಕೋರ್ಟ್ ಕಡೆಯಿಂದ ಏನು ಬಂದಿದೆ ಅಂದರೆ, ಮಾಡಿ ಆದರೆ 50% ಇಟ್ಕೊಂಡು ನೇಮಕಾತಿಗಳನ್ನು ಮಾಡ್ಬೋದು, ನಮ್ಮದು ಆಕ್ಷೇಪವಿಲ್ಲ ಅಂತ ಹೇಳಿದ್ದಾರೆ. 56% ಇಲ್ಲ, 50%ಇಂದ ನೇಮಕಾತಿಗಳನ್ನು ನೀವು ಮಾಡ್ಬೋದು, 6% ಬೇಡ, 50%ಇಂದ ಮಾಡಂತ ಹೇಳಿದ್ದಾರೆ. ಓಕೆನಾ? ಇದು 6%ನ ತೆಗೆದುಹಾಕಿ 50%ಇಂದ ಮಾಡಿದ್ರೆ ನಮ್ಮದೇನು ಆಕ್ಷೇಪವಿಲ್ಲ ಅಂತ ಹೇಳಿದ್ದಾರೆ. ಮೇನ್ ಅಂದರೆ ಆರ್ಡರ್ ಇದೆ ಇಷ್ಟೇ ನೋಡಿ. ಯಾಕಂದರೆ 50%ಇಂದ ಅಥವಾ 56%ಇಂದ ನೇಮಕಾತಿಗಳನ್ನ ಮಾಡಬೇಕಂತ ಏನಿತ್ತಲ್ಲ, ಸೊ ಇದರಲ್ಲಿ ಕೋರ್ಟ್ ಹೇಳಿರೋದು 50%ಇಂದ ಮಾಡಿ. ಮತ್ತು AG ಅವರು ಏನು ಹೇಳಿದ್ದಾರೆ ಅಂದರೆ, ಈ ತಿಂಗಳಲ್ಲಿ ಮಧ್ಯಪ್ರದೇಶ, ತಮಿಳುನಾಡು ಏನು ಸುಪ್ರೀಂ ಕೋರ್ಟಲ್ಲಿ ಮೀಸಲಾತಿ ಹೆಚ್ಚಳದ ಕೇಸ್ ಇದಾವಲ್ಲ, ಅದರದ್ದು ಏನಾದರೂ ಆರ್ಡರ್ ಬಂದ ಮೇಲೆ ಅದನ್ನು ಫಾಲೋ ಮಾಡ್ತೀವಿ, ಅದರ ಸಲುವಾಗಿ ವೇಟ್ ಮಾಡ್ತಿದ್ದೀವಿ ಅಂತೇಳಿ AG ಅವರು ಹೇಳಿದ್ದಾರೆ. ಓಕೆನಾ? ಮಧ್ಯಪ್ರದೇಶದ್ದು ಈ ಮಂತ್ ಎಂಡಲ್ಲಿ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬರ್ಬೋದು, ಅಲ್ಲಿ ಮೀಸಲಾತಿ ಹೆಚ್ಚಳವಾಗಿದೆ. ಓಕೆನಾ? ನೋಡಿ, ಇವಾಗ ಏನು ಪ್ರಶ್ನೆ ಇರೋದಂದರೆ, ನ್ಯೂ ನೋಟಿಫಿಕೇಷನ್ಗಳನ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಓಲ್ಡ್ ನೋಟಿಫಿಕೇಷನ್ ಕತೆ ಏನು ಕ್ಯಾನ್ಸಲ್ ಆಗುತ್ತಾ, ಮತ್ತು ಇದರದ್ದು ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಎರಡು ಪ್ರಶ್ನೆ ಎಲ್ಲರ ತಲೆಯಲ್ಲಿ ಓಡ್ತಿರುತ್ತೆ. ನೋಡಿ, ನ್ಯೂ ನೋಟಿಫಿಕೇಷನ್ನು ಇವಾಗ ಕೋರ್ಟ್ ಹೇಳಿರೋ ಪ್ರಕಾರ 50%ಇಂದ ಮಾಡಿದ್ರೆ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ. ಓಕೆನಾ? ಇದು ಒಂದು ಪಾಯಿಂಟು. ನೇಮಕಾತಿಗಳು 50% ಇಟ್ಕೊಂಡು ಮಾಡಿದ್ರೆ ಮಾಡ್ಬೋದು. 56%ಗೆ ಕೋರ್ಟ್ ಅಂತರೂ ಪರ್ಮಿಷನ್ ಕೊಟ್ಟಿಲ್ಲ, ಮಾಡೋಕ್ಕಾಗಲ್ಲ. ನೋಡಿ, ಇವಾಗ 50%ಇಂದ ಮಾಡಬೇಕಂದ್ರೆ ಏನು SCಯಲ್ಲಿ 2% ಹೆಚ್ಚಳ ಮಾಡಿದಾರಲ್ಲ, ಅದನ್ನು ಡಿಡಕ್ಟ್ ಮಾಡಬೇಕಾಗುತ್ತೆ. ಓಕೆನಾ? ನೋಡಿ, ಮತ್ತೆ 4% STಯಿಂದ ಕಡಿಮೆ ಮಾಡಬೇಕಾಗುತ್ತೆ. ಇವು 6% ತೆಗೆದ್ರೆ 50% ಆಗುತ್ತೆ. ಸೊ ಇದಕ್ಕೆ ಗೌರ್ಮೆಂಟ್ ಏನು ಡಿಸಿಷನ್ ತಗೋತಂತ ನೋಡಬೇಕು. ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಇದ್ರ ಡಿಸ್ಕಷನ್ ಮಾಡ್ತಾರೆ. ನೋಡಿ, ನ್ಯೂ ನೋಟಿಫಿಕೇಷನ್ದು ಗೌರ್ಮೆಂಟ್ ಮೇಲೇ ಡಿಪೆಂಡ್ ಆಗಿದೆ. ಓಕೆನಾ? 50%ಇಂದ ಮಾಡಬೇಕಂತ ಹೇಳಿದ್ರಿಂದ 50%ನ ಯಾವ ಥರ ಮಾಡ್ತಾರಂತೇಳಿ ನೋಡಬೇಕು. ನೋಡಿ, ಇವಾಗ SC STದು ಕಡಿಮೆ ಆಗೋದ್ರಿಂದ, ರಿಸರ್ವೇಷನ್ ಕಡಿಮೆ ಆಗೋದ್ರಿಂದ ಅಲ್ಲಿ ಮಿನಿಸ್ಟ್ರನ್ನು ಅಪೋಸ್ ಮಾಡ್ಬೋದು, ಮತ್ತು ಸಮುದಾಯಗಳ ಜನರನ್ನು ಅಪೋಸ್ ಮಾಡ್ಬೋದು. ಓಕೆನಾ? ಬಟ್ ಕೋರ್ಟ್ ಹೇಳಿರೋದು 50%ಇಂದ ಮಾಡ್ಬೋದು ಅಂತ ಹೇಳಿದ್ದಾರೆ, ಮಾಡಿ ಅಂತಲೂ ಹೇಳಿಲ್ಲ. ಸೊ ಇವರು ಗೌರ್ಮೆಂಟ್ ಅವರು ಇನ್ನೂ 56% ಡಿಸಿಷನ್, ಎಂಡ್ ಡಿಸಿಷನ್ ಅಂದರೆ ಫೈನಲ್ ಡಿಸಿಷನ್ ಬರೋವರೆಗೂ ವೇಟ್ ಮಾಡ್ತಾರಾ, ಅಥವಾ 50% ಇಟ್ಕೊಂಡು ನೇಮಕಾತಿಗಳನ್ನ ಮಾಡ್ತಾರಾ ಅಂತೇಳಿ ವೇಟ್ ಮಾಡಿ ನೋಡಬೇಕಾಗತ್ತೆ. ಓಕೆನಾ? ನೋಡಿ, ಇನ್ನೊಂದು ಏನಂದರೆ, ಇಂಟರ್ನಲ್ ರಿಸರ್ವೇಷನ್ ಇದೆಯಲ್ಲ, 56% ಇಟ್ಕೊಂಡೇ ಮಾಡಿರೋದು. ಇಂಟರ್ನಲ್ ರಿಸರ್ವೇಷನ್ನು 17% ಆಗಿರೋದ್ರಿಂದ ಇದು ಕೂಡ ಪ್ರಾಬ್ಲಮ್ ಆಗುತ್ತೆ. ಇವಾಗ 56%ಇಂದ ಮಾಡಿರೋದ್ರಿಂದ 50% ಮಾಡಬೇಕಂದ್ರೆ ಇದು ಏನಾಗುತ್ತೆ, ಇವಾಗ 15%ಗೆ ಕಡಿಮೆ ಆಗುತ್ತೆ. ಇವಾಗ ಏನು 5% ಮಾಡಿದಾರಲ್ಲ, ಸೊ ಅದು ಕಡಿಮೆ ಮಾಡಬೇಕಾಗುತ್ತೆ, ಅದು 17% ಆಗುತ್ತೆ. ಇವಾಗ ಕೋರ್ಟ್ ಏನು 50%ಇಂದ ನೀವು ಮಾಡಬಹುದು ಅಂತ ಹೇಳಿದ್ರಿಂದ ಇದು 15%ಗೆ ಕಡಿಮೆ ಮಾಡಬೇಕಾಗುತ್ತೆ. ಸೊ ಇಂಟರ್ನಲ್ ರಿಸರ್ವೇಷನ್ನು ವಾಪಸ್ ರೆಡಿ ಮಾಡಬೇಕಾಗುತ್ತೆ. ಓಕೆನಾ? ಮತ್ತೆ ಕಮ್ಯುನಿಟಿಗಳಿಗೆ ಯಾವುದೇ ಥರ ಹಂಚಬೇಕಾಗುತ್ತೆ, ಚೇಂಜಸ್ ಮಾಡಬೇಕಾಗುತ್ತೆ ರಿಸರ್ವೇಷನ್, ಅದನ್ನು ಸ್ವಲ್ಪ ಡಿಲೇ ಆಗ್ಬೋದು. ಅದನ್ನು ಮಾಡಿ ಮತ್ತೆ ಬಿಲ್ನ ಗವರ್ನರ್ಗೆ ಕಳಿಸ್ಬೇಕು. ಸೊ ಈ 56% ಮಾಡೋದು ಹೊಸ ನೇಮಕಾತಿಗಳದು ಓವರಾಲ್ ಎಲ್ಲನೂ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರೋದು. ಇಷ್ಟು ದಿವಸ ಕೋರ್ಟ್ ಡಿಸಿಷನ್ ಮೇಲೆ ಹೇಳ್ಕೊಂಡು ಬಂದಿದ್ದರು, ಕೋರ್ಟ್ ಈ ಥರ ಕೊಟ್ಟಿದೆ, ನಾವು ಯಾವುದೇ ನೇಮಕಾತಿಗಳು ಕೋರ್ಟ್ ಮೀರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಬಟ್ ಇವಾಗ ಕೋರ್ಟ್ ಏನು ಹೇಳಿದೆ, ಹೊಸ ನೋಟಿಫಿಕೇಷನ್ಗಳಿಗೆ ಅನುಮತಿ ಕೊಟ್ಟಿದೆ, ಆದರೆ 50%ಇಂದ ನೇಮಕಾತಿಗಳನ್ನು ನೀವು ಮಾಡ್ಬೋದು ಅಂತ ಹೇಳಿದ್ರಿಂದ ಗೌರ್ಮೆಂಟು ಯಾವ ಥರ ಡಿಸಿಷನ್ ತಗೊಳುತ್ತಂತ ನೋಡಬೇಕು. ಕ್ಯಾಬಿನೆಟಲ್ಲಿ ಎಲ್ಲ ಡಿಸ್ಕಷನ್ ಮಾಡಿ ಏನು ಮಾಡ್ತಾರಂತ ನೋಡೋಣ, ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು. ನೆಕ್ಸ್ಟ್ ಹಿಯರಿಂಗ್ ನೋಡಿ, ಇದರದ್ದು 56%. ನೆಕ್ಸ್ಟ್ ಹಿಯರಿಂಗು ಫೆಬ್ರವರಿ 12ಕ್ಕಿದೆ, ಅಲ್ಲಿ ಇನ್ನೂ ಗೊತ್ತಾಗುತ್ತೆ. ಓಕೆನಾ? ಫೆಬ್ರವರಿ 12ರವರೆಗೂ ವೇಟ್ ಮಾಡಬೇಕು. ಮತ್ತು ನೋಡಿ, ಓಲ್ಡ್ ನೋಟಿಫಿಕೇಷನ್, ಇನ್ನೊಂದು ಕ್ವಶನ್ ಏನಂದರೆ, ಓಲ್ಡ್ ನೋಟಿಫಿಕೇಷನ್ಸು, ಇವು ಓಲ್ಡ್ ನೋಟಿಫಿಕೇಷನ್ ಬಗ್ಗೆ ಏನೂ ಡಿಸ್ಕಷನ್ ಆಗಿಲ್ಲ. ಇವು ಪ್ರೊಸೆಸ್ ಏನು ಲಾಸ್ಟ್ ಆರ್ಡರ್ ಏನು ಬಂದಿತ್ತಲ್ಲ ವರ್ಡಿಕ್ಟು, ಅದ್ರ ಮೇಲೇ ಕಂಟಿನ್ಯೂ ಆಗುತ್ತೆ. ಓಕೆನಾ?
ಇವು ಮಧ್ಯಂತರ ಆದೇಶ ಏನು ಕೊಟ್ಟಿದ್ರಲ್ಲ, ನೀವು ಪ್ರೊಸೆಸ್ನ ಕಂಟಿನ್ಯೂ ಮಾಡಿ ಆರ್ಡ್ರ್ ಕಾಪಿನ ಕೊಡ್ಬೋದಂತ ಹೇಳಿದರು. ಸ್ವಲ್ಪ ಎಲ್ಲ ಕಡೆ ಏನು ಹೇಳ್ತಿದ್ದಾರೆ, ಆರ್ಡ್ರ್ ಕಾಪಿನ ಕೊಡಬಾರ್ದಂತ ಹೇಳಿದ್ದಾರೆ. ಓಕೆನಾ, ಅದು ಎಲ್ಲೂ ಬಂದಿಲ್ಲ, ಆರ್ಡ್ರ್ ಕಾಪಿ ಕೊಡಬಾರ್ದು ಅಂತೇಳಿ ಎಲ್ಲೂ ಬಂದಿಲ್ಲ. ಅದು ಇಂಟರ್ಮೀಡಿಯೇಟ್ ಮಧ್ಯಂತರ ಆದೇಶ ಏನಿತ್ತಲ್ಲ ಅದರ ಮೇಲೇ ಓಲ್ಡ್ ನೋಟಿಫಿಕೇಷನ್ಗಳು ಕಂಟಿನ್ಯೂ ಆಗ್ತವೆ. ಇವಾಗ ಅವ್ರು ಹೇಳಿರೋದು ಹೊಸ ನೋಟಿಫಿಕೇಷನ್ಗಳಿಗೆ. ಇವತ್ತಿಂದ ಏನು ನಡೆದಿರೋದಲ್ಲ ಅದು ನ್ಯೂ ನೋಟಿಫಿಕೇಷನ್ ಬಗ್ಗೆ ನಡೆದಿರೋದು. ಓಲ್ಡ್ ನೋಟಿಫಿಕೇಷನ್ಗಳಿಗೆ ಆರ್ಡರ್ ಕಾಪಿ ಕೊಡಬಾರ್ದಂತ ಎಲ್ಲೂ ಬಂದಿಲ್ಲ. ಬಟ್ ಕೆಲವೊಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಆರ್ಡರ್ ಕಾಪಿ ಕೊಡಬಾರ್ದಂತೇಳಿ ಹೇಳಿದ್ದಾರೆ. ಇದರದ್ದು ಅಫಿಷಿಯಲಾಗಿ ಎಲ್ಲಿಯೂ ಇಲ್ಲ. ಓಕೆನಾ, ಮತ್ತು ನೀವು ಬಾರ್ ಆ್ಯಂಡ್ ಬೆಂಚಲ್ಲಿ ಅಲ್ಲಿ ಏನು ಟೈಪ್ ಮಾಡಿದಾರಲ್ಲ ಅಲ್ಲಿ ನೋಡ್ಬೋದು ನೀವು. ನೇಮಕಾತಿಗಳಿಗೆ ಹಳೆಯ ಯಾವ ಪ್ರೊಸೆಸ್ಸಲ್ಲಿ ಇದಾವಲ್ಲ ಅದ್ರ ಬಗ್ಗೆ ಏನೂ ಡಿಸ್ಕಷನ್ ಇಲ್ಲ. ಮತ್ತು ಅವಕ್ಕೆ ಆರ್ಡರ್ ಕಾಪಿ ಕೊಡಬಾರ್ದಂತನೂ ಎಲ್ಲೂ ಇಲ್ಲ. ಓಕೆನಾ, ಮತ್ತು ಎ ಜಿ ಅವ್ರನ್ನೇ ಹೇಳಿರೋದು. ಅದು ಎ ಜಿ ಅವ್ರು ಏನು ಹೇಳಿದ್ದಾರೆ, ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ, ಆರ್ಡರ್ ಕಾಪಿನ ಕೊಡಲ್ಲ ಅಂತೇಳಿ ಅವ್ರು ಹೇಳಿರೋದು. ಕೋರ್ಟ್ ಕಡೆಯಿಂದ ಕೊಡಬಾರ್ದು ಅಂತೇಳಿ ಎಲ್ಲೂ ಬಂದಿಲ್ಲ. ಓಕೆನಾ, ಇದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗಬೇಕು. ಯಾರೂ ತಲೆ ಕೆಡಿಸ್ಕೋಬೇಡಿ. ಏನು ಪಿ ಡಿ ಒ, ಕೆ ಎಸ್ಸು, ಎ ಇ ಜೆ ಇ ಅದರ್ ಗ್ರೂಪ್ ಬಿ ಎಕ್ಸಾಮ್ಸ್ ಬರೆದಿದ್ದಾರಲ್ಲ ಅದು ಕಂಟಿನ್ಯೂ ಪ್ರೊಸೆಸ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಅಪ್ಕಮಿಂಗ್ ಏನಾದರೂ ಕೋರ್ಟಿಂದ ಡಿಸಿಷನ್ ಬಂದರೆ ಮತ್ತೆ ಅದಕ್ಕೆ ಅಪ್ಲೈ ಆಗುತ್ತೆ. ಓಕೆನಾ, ಇವಾಗ ಏನಂದರೆ ಮಧ್ಯಂತರ ಆದೇಶ ಏನಿದೆಯಲ್ಲ ಅದೇ ಕಂಟಿನ್ಯೂ ಆಗುತ್ತೆ ನನ್ನ ಪ್ರಕಾರ. ಮತ್ತು ಹೊಸ ನೇಮಕಾತಿಗಳನ್ನ ಸ್ಟಾರ್ಟ್ ಮಾಡ್ಬೋದು ಅಂದರೆ 50% ಇಟ್ಕೊಂಡು ಮಾಡಬೇಕಂದ್ರೆ ನೆಕ್ಸ್ಟ್ ಮಾರ್ಚ್ ಎಂಡ್ ಅಥವಾ ಮಾರ್ಚಲ್ಲಿ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಇನ್ನೂ ಇಂಟರ್ನಲ್ ರಿಸರ್ವೇಷನ್ದು ಕ್ಲಿಯರ್ ಮಾಡಬೇಕಾಗುತ್ತೆ. ಅದು ಮಾಡೇ ನೇಮಕಾತಿಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಆಲ್ಮೋಸ್ಟ್ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಮಾಡ್ಬೋದು ಅಂತ ಟ್ರೈ ಮಾಡಿದ್ರೆ ಮಾಡ್ಬೋದು. ನೋಡೋಣ ಗೌರ್ಮೆಂಟ್ ಏನು ಡಿಸಿಷನ್ ತೊಗೊಳುತ್ತೆ ಅಂತೇಳಿ. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್.